ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ವೆಂಕಟರಮಣ ಅಂತ. ನಾನು ಇಂಡೋ ಅಮೆರಿಕನ್ ಬಯೋಟೆಕ್ಕಿಂದ ಬಂದಿದ್ದೀನಿ. ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಸಿಲ್ವಾರ ಗ್ರಾಮಕ್ಕೆ ಬಂದಿದ್ದೀವಿ. ತಾವೆಲ್ಲ ನೋಡ್ತಾ ಇರ್ಬೋದು, ಇಲ್ಲಿ ದಾಳಿಂಬೆ ನಾಗರಾಜ್ ಸರ್ ಅಂತೇಳಿ ಒಳ್ಳೆ ಪ್ರಗತಿಪರ ರೈತರು. ಅವರು ನೋಡಿ ಆಧುನಿಕ ತಾಂತ್ರಿಕತೆಯನ್ನು ಬಳಸಿ ದಾಳಿಂಬೆ ಬೇಸಾಯ ಕೈಗೊಂಡಿದ್ದಾರೆ. ಇದು ನೋಡಿ, ಇವರು ಪಾಲಿ ಬ್ಯಾಗಲ್ಲಿ ಬೆಳೆದಿದ್ದಾರೆ. ಇದು ನಾರ್ಮಲ್ ಆಗಿ ಈ ಥರ ಎರೆಹುಳ ಗೊಬ್ಬರ ಅದಕ್ಕೆಲ್ಲ ಬಳಕೆ ಮಾಡ್ತಾರೆ. ಈ ಥರ ಈ ಬ್ಯಾಗು ಆ ಬ್ಯಾಗಲ್ಲಿ ಬೆಳೆದಿದ್ದಾರೆ ಸರ್. ಈಗ ಈ ಬ್ಯಾಗ್ ಇದೆಯಲ್ಲ ಸರ್, ಈಗ ತಾವು ಹೇಳಿದ್ರೆ ಈಗ ವಿಲ್ಟು ಪ್ರಾಬ್ಲಮ್ ಜಾಸ್ತಿ ಇದೆ ಹಾಗೆ ಅಂತೇಳಿ. ಸೊ ಇದೆಷ್ಟು ಏನು ಉಪಯೋಗ ಇದರಿಂದ ಅನ್ನೋದು ಸ್ವಲ್ಪ ಜಸ್ಟ್ ಒಂದೇ ನಿಮಿಷ. ನಮಸ್ಕಾರ, ನಮ್ಮ ಹೆಸರು ನಾಗರಾಜ್ ಅಂತ ಹೇಳ್ಬಿಟ್ಟು ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಿಂಗೋಲ ಗ್ರಾಮದವರು. ನಾವು ಮುಂಚೆಯಿಂದ ರೈತರೇನೆ, ನಮ್ಮ ತಂದೆ ಕಾಲದಿಂದ ರೈತರೆ. ಅವರೆಲ್ಲ ಚಿಲ್ಲರೆ ಬೆಳೆ ದ್ರಾಕ್ಷಿ ಅದುವೇ ಬೆಳೀತಾಯಿತ್ತು. ನಾವು ಸ್ವಲ್ಪ ದ್ರಾಕ್ಷಿನೂ ಆಧುನಿಕತೆಯಿಂದ ಹೋಗಿ ಸೀಡ್ಲೆಸ್ ಮಾಡಿದ್ವಿ. ರೆಡ್ ಗ್ಲೋಬು, ಕೃಷ್ಣ ಶರತ್ತಿದೆ. ಅದಾದಮೇಲೆ ಒಂದು 13ನೇ ಕಾಪಿದೆ ದಾಳಿಂಬೆ ತೋಟ ನಮ್ಮದು. ಆ ದಾಳಿಂಬೆ ತೋಟ ಮಾಡಿದಾಗ ಏನಾಯಿತು, ಸ್ವಲ್ಪ ವಿಲ್ಟ್ ಪ್ರಾಬ್ಲಮ್ ಜಾಸ್ತಿ ಆಯಿತು ನಮಗೆ. ವಿಲ್ಟ್ ಪ್ರಾಬ್ಲಮ್ ಜಾಸ್ತಿ ಆದಾಗ ಏನಾಯಿತು, ಈ ಪ್ಲಾಟ್ಗೂ ಮಾಡಿದ್ವಿ. ಆ್ಯಕ್ಚುಲಿ ಒಂದು 3 ವರ್ಷ ಬಂತು, ವಿಲ್ಟ್ ಬಂದು ಪೂರ್ತಿ ಹೊರಟೋಯ್ತು. ಗಿಡ ಒಂದು 20% ಉಳ್ಕೊಂಡಿತ್ತು. 150 ಗಿಡಕ್ಕೆ ಬರೀ 70 ಗಿಡ ಉಳ್ಕೊಂಡಿತ್ತು. ಮತ್ತು ಅದನ್ನು ತೆಗೆದುಬಿಟ್ಟು ಏನು ಮಾಡಿದ್ವಿ, ಮನೆ ಈಗ ಲಾಸ್ಟ್ ಒಂದು ಮೆಥಡ್ ಹುಡ್ಕೊಂಡ್ವಿ. ನೋಡಿ, ನಮ್ಮ ಬುರಕವರಲ್ಲಿ ಬೆಳೆದ ವಿಲ್ಟು ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹಂಗಾಗಿ ಬುರಕವರ್ ಪದ್ಧತಿ ಒಂದು ಸ್ವಲ್ಪ ನಮ್ಮ ಸ್ನೇಹಿತರು, ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿಯವರು, ನಮ್ಮ NRCP ಅವರು, ಅವರೆಲ್ಲ ಒಂದು ಮಾಹಿತಿ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ. ಗ್ರೋ ಬ್ಯಾಗ್ ಸೈಜ್ ಎಷ್ಟು? ಗ್ರೋ ಬ್ಯಾಗ್ ಸೈಜು 5 ಅಡಿ ಲೆಂತ್ ಇದೆ, 3 ಅಡಿ ಅಗಲ ಇದೆ, 1.5 ಅಡಿ ಇದೆ, 5 ಅಡಿ ಇದೆ, ಇದು 3 ಅಡಿ ಇದೆ. ಸೊ ಇದು 1.5 ಅಡಿ ಅಗಲ ಎಷ್ಟಿದೆ ಸರ್? ಇದು 3 ಅಡಿ ಇದೆ ಸರ್. ಅಲ್ಲ, ಇದು ಅಲ್ಲ, 11 ಇದೆ, 11/7.5 ಇದೆ ಗಿಡ. ಅಲ್ಲಿ ಹೋಲ್ಸ್ ಕೊಡಿ ನೋಡಿ, ನೀರು ಬಂದ್ಬಿಡುತ್ತೆ ಆಚೆ. ಅಲ್ಲಿ ಹೋಲ್ಸ್ ಇದೆ, ಆ ಹೋಲ್ಸಿಂದ ನೀರು ಡ್ರೈನೇಜ್ ನೀರಿನ ಜಾಸ್ತಿ ಆಗುತ್ತೆ, ಅಲ್ಲಿ ಆಚೆ ಬಂದ್ಬಿಡುತ್ತೆ. ಹಂಗಾಗಿ ಹೊರಟ್ವಿ ನಾವು. ಇದಕ್ಕೆ ಈಗ 10 ತಿಂಗಳಾಗಿದೆ ಗಿಡ. ಇದು ನಾಟಿ ಮಾಡಿ ಬರೀ ಇದಕ್ಕೆ ಒಂದೇ 1 ಗ್ರಾಮ್ ಬೇಸಾಯ ಗೊಬ್ಬರ ಯಾವುದು ಕೊಟ್ಟಿಲ್ಲ. ಇದು ಕೊಟ್ಟಿಗೆ ಗೊಬ್ಬರ ಬಿಟ್ಟು ಬೇರೆ ಯಾವ್ದು ಗೊಬ್ಬರ ಏನೋ ಗೊಬ್ಬರ ಒಂದು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀವಿ. ಹೊಸ ಸಾಯಿಲ್ ಸ್ಯಾನಿಟೈಸ್ ಮಾಡಿ ಸಾಯಿಲ್ ಹಾಕಿದ್ದೀವಿ. ಈಗ 10 ತಿಂಗಳಿಗೆ ನೆಕ್ಸ್ಟ್ ಯಾವಾಗ ಸರ್ ಫಸಲು ಬಿಡ್ತೀವಿ? ಮಾರ್ಚ್ ಹೋಗ್ತಾ ಇದೆ. ಈಗ ಮಾರ್ಚಲ್ಲಿ ನೀವು ಏಪ್ರಿಲ್ ಫೆಬ್ರವರಿ ಮಾಡ್ತೀರಿ? ಸೊ ಮಾರ್ಚಲ್ಲಿ ಏಪ್ರಿಲ್ ಮಾಡಿ ಬೆಳೆಗೆ ಹೋಗೋಣ ಅಂತ ಈಗ ಬೆಳೆ ಬಗ್ಗೆ. ಈಗ ಇದೆ ಪ್ರಥಮ ಬೆಳೆ. ಹೌದು ಸರ್. ನಿಮ್ಗೆ ಏನು ಅನಿಸುತ್ತೆ ಸರ್ ಈ ತಾಂತ್ರಿಕ? ಭಾಳ ಚೆನ್ನಾಗಿ ಬಂದಿದೆ. ಅಲ್ಲ, ಎಲ್ಲರಿಗೂ ಅಷ್ಟೇ. ಈಗ 10 ತಿಂಗಳ ಗಿಡ ಅಂತಂದರೆ ನಾವು ನಾರ್ಮಲ್ ಆಗಿ ಈ ಒಂದು ಹೈಟ್ ಬರಲ್ಲ. ಸೊ ಆದರೂ ಕೂಡ ಗ್ರೋ ಬ್ಯಾಗಲ್ಲಿ ಒಳ್ಳೆ ಹೈಟ್ ಬಂದಿದೆ. ಈ ಗ್ರೋ ಬ್ಯಾಗ್ ಹೈಟ್ ಎಷ್ಟಿರುತ್ತೆ ಸರ್? ಸರ್ ಹೈಟ್ 1.5 ಅಡಿ ಇದೆ. 1.5 ಅಡಿ ಇದೆ ಸರ್. ಇದಕ್ಕೆ ಭೂಮಿ ಮೇಲೆ ಇಟ್ಟಿದ್ದೀವಿ, ಒಳಗಡೆ ಇಟ್ಟಿದ್ದೀವಿ. ಭೂಮಿ ಮೇಲೆ ಇದೆ, ಮೇಲೇನೆ ಇದೆ, ಒಳಗಡೆ ಹೋಗಿಲ್ಲ. ಸೊ ಇದನ್ನು ನೋಡಿಕೊಂಡು ಈ ವರ್ಷ ನಿಮ್ಮ ಅನುಭವ ನೆಕ್ಸ್ಟ್ ನಾವು ಬರ್ತೀವಿ, ಬನ್ನಿ ನೋಡೋಣ ಎಷ್ಟು ಇಳುವರಿ ಬರುತ್ತೆ ಹಾಗೆ ಅಂತೇಳಿ. ಸೊ ಅದಕ್ಕೆ ಒಂದು ಸ್ವಲ್ಪ ವಿಲ್ಟು ಅಂತ ಒಂದು 4-5 ಗಿಡ ಕಾಣಿಸಿದಕ್ಕೋಸ್ಕರ ದಂಚ್ ಮಾಡಿದ್ದೀವಿ. ಕ್ಲೋರಿಫರಿಫಾಸ್ ಟ್ರೀಟ್ ಮಾಡಿದ್ದೀವಿ. ಈಗ ನಿಮ್ದೊಂದು ಪ್ರಾಡಕ್ಟ್ ಆಗಿ ಸ್ವಲ್ಪ ಅದು ನಾವು ಇಂಡೋ ಅಮೆರಿಕನ್ ಬಯೋಟೆಕ್ಕಿಂದ ಬಂದಿದ್ದೀವಿ. ನಾವು ನಮ್ಮ ಕಂಪನಿದು ಕನ್ಸಾರ್ಜಿ ಅಂತ ಇರುತ್ತೆ. ಸೊ ಅದು ಬಯೋ ಫರ್ಟಿಲೈಸರು, ಅದನ್ನು ಕೂಡ ಅವರು ಈಗ ಕೊಡ್ತಾ ಇದ್ದೀವಿ ಇವತ್ತು. ರೈತ ಬಾಂಧವರು ಈ ಒಂದು ತಾಂತ್ರಿಕತೆಯನ್ನು ಎಲ್ಲರೂ ಉಪಯೋಗ ಮಾಡ್ಕೋಬೋದು. ವಿಲ್ಟನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು